ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ತೋರಿಸ್ತೀವಿ. ಜುಮೇರಾ ಬೀಚ್ ಹೌಸ್ಗೆ ನಾವು ಮಾಡಿರೋ ಲ್ಯಾಂಡ್ಸ್ಕೇಪಿಂಗ್. ಇವತ್ತು ನಮ್ಮ ಟೀಮ್ ಹೊರಟಿದ್ದು ಕೇರಳದ ಬಾರ್ಡರಲ್ಲಿರೋ ಮಂಜೇಶ್ವರಕ್ಕೆ. ನೀವಿವಾಗ ನೋಡ್ತಾ ಇರೋ ವಿಜುವಲ್ಸ್ ಸೈಟ್ ವಿಸಿಟಿಂಗ್ ದಿನದ್ದು. ಎಲ್ಲ ಕೆಲಸ ಆದಮೇಲೆ ಇದು ಯಾವ ಥರ ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸ್ಕೆಚ್ ನೋಡಿ, ಕೊಟೇಶನ್ ಮಾತಾಡಿ ಓಕೆ ಆಯಿತು. ಕೆಲಸ ಯಾವ ಥರ ಮಾಡ್ಬೋದು ಅಂತ ಪ್ಲ್ಯಾನಿಂಗ್ ಸ್ಟಾರ್ಟ್. ಆ್ಯಸ್ ಯೂಶ್ವಲ್ ನಮ್ಮ ಫಸ್ಟ್ ಸ್ಟೆಪ್ ಸಾಯಿಲ್ ಫಿಲ್ಲಿಂಗ್. ರೆಡ್ ಸಾಯಿಲ್ ಲೋಡ್ ಬಂದಿತ್ತು, ಮೊದಲು ಅದನ್ನು ಹಾಕಿ ಲೆವೆಲಿಂಗ್ ಮಾಡೋ ಕೆಲಸ. ಮಧ್ಯೆ ಮಧ್ಯೆ ಮಳೆನೂ ಬರ್ತಾ ಇತ್ತು. ಮಣ್ಣು ಸೆಟ್ ಆದಮೇಲೆ ಇಲ್ಲಿಗೆ ಮೆಕ್ಸಿಕನ್ ಗ್ರಾಸ್ ಹಾಕೋ ಪ್ಲ್ಯಾನ್. ಈ ಸೈಡ್ನ ಎರಡೂ ಕಡೆ ಫೆನ್ಸಿಂಗ್ ಇತ್ತು, ಅದನ್ನು ಕವರ್ ಮಾಡಬೇಕಿತ್ತು. ಆರ್ಕಿಟೆಕ್ಟ್ಸ್ ಆ್ಯಂಡ್ ಇಂಜಿನಿಯರ್ಸ್ ಜೊತೆ ಡಿಸ್ಕಸ್ ಮಾಡಿ ಒಂದು ಕಡೆ ಕ್ರೀಪರ್ ಆ್ಯಂಡ್ ಇನ್ನೊಂದು ಸೈಡ್ಗೆ ಬ್ಯಾಂಬೂ ಹಾಕೋಣ ಅಂತ ಡಿಸೈಡ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಬ್ಯಾಂಬೂ ಪ್ಲ್ಯಾಂಟಿಂಗ್. ನಾವು ಚೂಸ್ ಮಾಡಿದ್ದು ಪೆನ್ಸಿಲ್ ಬ್ಯಾಂಬೂ. ಯಾಕೆ ಅಂತಂದರೆ ಇದು ತಿಕ್ಕಾಗಿ ಬೇಗ ಬೆಳೆಯುವಂಥ ವೆರೈಟಿ, ಮೇಂಟೆನೆನ್ಸ್ ಕೂಡ ಕಮ್ಮಿ. ಲ್ಯಾಂಡ್ಸ್ಕೇಪಿಂಗ್ ಆ್ಯಂಡ್ ಫೆನ್ಸಿಂಗ್ ಪರ್ಪಸ್ಗೆ ಇದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಗ್ರಾಸ್ ಲೇಯಿಂಗ್ ಮಾಡೋಕ್ಕೆ ಸಾಯಿಲ್ ಫಿಲ್ಲಿಂಗ್ ಆ್ಯಂಡ್ ಲೆವೆಲಿಂಗ್ ಆಗ್ತಾಯಿದೆ. ಕೆಲಸದ ಮಧ್ಯೆ ನಮ್ಮ ಟೀಮ್ ಒಂದು ಬ್ರೇಕ್ ತಗೊಳ್ಳೋಣ ಅಂತ ಪಕ್ಕದಲ್ಲೇ ಇದ್ದ ಬೀಚ್ ವಿಸಿಟ್ ಮಾಡಿದ್ವಿ. ನೆಕ್ಸ್ಟ್ ಲೋಡ್ ಬಂದಿರೋದು ನಾವು ಸೆಲೆಕ್ಟ್ ಮಾಡಿರುವಂಥ ವೆರೈಟಿ ಆಫ್ ಪ್ಲ್ಯಾಂಟ್ಸ್. ರೆಡ್ ಪಾಮ್, ಕೆಲಾಥಿಯಾ, ರುಯಿಲಿಯಾ, ಸ್ಪೈಡರ್ ಲಿಲ್ಲಿ, ಥಂಬರ್ಜಿಯಾ, ಬರ್ಬಲ್ ಮ್ಯಾಕ್ಸ್, ಕೋನ್ ಶೇಪ್ ಫೈಕಸ್, ಹಾರ್ಟ್ ಶೇಪ್ ಬಾಕ್ಸ್ವುಡ್, ಈ ಥರ ಯಾವ್ಯಾವ ಜಾಗಕ್ಕೆ ಯಾವ್ಯಾವ ವೆರೈಟಿ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ತರಿಸಿದ್ವಿ. ನಮ್ಮ ಕೆಲಸದಲ್ಲಿ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು ಗೊತ್ತಾ? ನಾವು ವರ್ಕರ್ಸನ್ನು ಕಳಿಸಿ ನೀವೇ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ಹೇಳೋ ಟೀಮಲ್ಲ. ನಮ್ಮ ಪ್ರಾಜೆಕ್ಟಲ್ಲಿ ಡಿಫರೆನ್ಸ್ ಎದ್ದು ಕಾಣೋಕ್ಕೆ ಇದೇ ಕಾರಣ. ಪ್ಲ್ಯಾನಿಂಗ್ನಿಂದ ಹಿಡಿದು ಎಕ್ಸಿಕ್ಯೂಷನ್ ತನಕ ಡೀಟೇಲ್ ಆಗಿ ನಾವೇ ಡೆಸಿಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತಗೋತೀವಿ. ಟೆರೇಸ್ ಎಡ್ಜ್ಗೆ ಒಂದು ಎಲಿಗೆಂಟ್ ಲುಕ್ ಕೊಡೋಣ ಅಂತ ರೆಕ್ಟ್ಯಾಂಗ್ಯುಲರ್ ಪಾಟ್ಸಲ್ಲಿ ಕರ್ಟೆನ್ ಕ್ರೀಪರ್ ನೆಡ್ತಾ ಇದ್ದೀವಿ. ಈ ಬಳ್ಳಿ ನ್ಯಾಚುರಲ್ ಸ್ಕ್ರೀನ್ ಥರ ವರ್ಕ್ ಆಗುತ್ತೆ. ಆರ್ನಮೆಂಟಲ್ ವಾಲ್ಸ್ಗೆ, ಬಾಲ್ಕನಿ ಡೆಕಾರ್ಗೆ ಯೂಸ್ ಮಾಡ್ತಾರೆ. ಒಂದು ಗ್ರೀನ್ ಲುಕ್ ಕೊಡೋದಲ್ಲದೆ ಜಾಗ ತಂಪಾಗಿ ಕೂಡ ಇರುತ್ತೆ. ಇದು ಆಲ್ಮೋಸ್ಟ್ ಪೆಸ್ಟ್ ಫ್ರೀ ಬಳ್ಳಿ, ಅಂದರೆ ಯಾವುದೇ ರೋಗ ಅಷ್ಟಾಗಿ ಬಾಧಿಸಲ್ಲ ಆ್ಯಂಡ್ ಲೋ ಮೇಂಟೆನೆನ್ಸ್. ಮೆಕ್ಸಿಕನ್ ಗ್ರಾಸ್ ಮ್ಯಾಟ್ ಅನ್ಲೋಡಿಂಗ್ ಆಗ್ತಾ ಇದೆ. ಗ್ರಾಸ್ ಲೇಯಿಂಗ್ ಮಾಡುವಾಗ ಡ್ರೈನೇಜ್ ಪ್ಲ್ಯಾನಿಂಗಿಗೆ ಸ್ಪೆಷಲ್ ಫೋಕಸ್. ಹುಲ್ಲಲ್ಲಿ ನೀರು ನಿಂತರೆ ಮಳೆಗಾಲದಲ್ಲಿ ಕೊಳೆತು ಹೋಗೋ ಚಾನ್ಸಸ್ ಇರುತ್ತೆ. ಸೊ ವಾಟರ್ ಸ್ಟ್ಯಾಗ್ನೇಷನ್ ಅವಾಯ್ಡ್ ಮಾಡೋದು ಇಲ್ಲಿ ಮೇನ್ ಪ್ರಯಾರಿಟಿ. ಸಾಯಿಲ್ ಕರೆಕ್ಷನ್, ಲೆವೆಲಿಂಗ್, ಸ್ಲೋಪ್ ಪ್ಲ್ಯಾನಿಂಗ್ ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ವಿದೌಟ್ ಎನಿ ಶಾರ್ಟ್ಕಟ್ಸ್. ಇಲ್ಲಿ ಒಂದು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಕೂಡ ಇತ್ತು. ಸೊ ಆ ಆಂಬಿಯನ್ಸಿಗೆ ಸೂಟ್ ಆಗೋ ಥರ ಸಿಮೆಂಟ್ ಪಾಟಲ್ಲಿ ಪ್ಲ್ಯಾಂಟನ್ನು ನೆಟ್ವಿ. ಕನ್ವೆನ್ಷನಲ್ ಹಾಲ್ಸ್ ಅಂದರೆ ಮೆಮರೀಸ್ ಕ್ರಿಯೇಟ್ ಆಗೋ ಪ್ಲೇಸ್. ಮ್ಯಾರೇಜ್, ಪಾರ್ಟೀಸ್ ಅಥವಾ ಯಾವುದೇ ಸೋಷಿಯಲ್ ಇವೆಂಟ್ಸ್ ಅಥವಾ ಗ್ಯಾದರಿಂಗ್ಸ್ ಇರ್ಬೋದು. ಹಾಲ್ ಎಂಟ್ರಿ ಆದ ಕ್ಷಣದಲ್ಲೇ ಪಾಸಿಟಿವ್ ವೈಬ್ ಫೀಲ್ ಆಗಬೇಕು ಅಂದರೆ ಸರೌಂಡಿಂಗ್ಸ್ ಚೆನ್ನಾಗಿರಬೇಕು. ಅದೇ ಉದ್ದೇಶ ಇಟ್ಕೊಂಡು ಪ್ಲ್ಯಾಂಟ್ ಸೆಲೆಕ್ಷನ್ ಆ್ಯಂಡ್ ಅರೇಂಜ್ಮೆಂಟ್ ಮಾಡಿರೋದು. ಈ ಟ್ರಾನ್ಸ್ಫಾರ್ಮೇಷನ್ ನಿಮಗಿಷ್ಟ ಆಯಿತಾ? ಕಮೆಂಟ್ನಲ್ಲಿ ತಿಳಿಸಿ. ಇಂಥದ್ದೇ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್.